ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಕೇಡಗಾಲಕ್ಕೆ ನಾಯಿ ಮೊಟ್ಟೆ ಇಡ್ತು ಅಂತ ಒಂದು ಗಾದೆ ಹೇಳ್ತಾರೆ. ಬಾಂಗ್ಲಾದೇಶದಲ್ಲಿ ಪರಿಸ್ಥಿತಿ ಈಗ ಹಾಗೆ ಆಗ್ತಾ ಇರೋದು. ಅಲ್ಲಿ ಯೂನಸ್ ವಿರುದ್ಧ ಒಂದೇ ಸಮಕ್ಕೆ ಪ್ರತಿಭಟನೆಗಳು ಶುರುವಾಗಿವೆ. ಸರ್ಕಾರಿ ನೌಕರರು, ವ್ಯಾಪಾರಿಗಳು, ರಾಜಕೀಯ ಪಕ್ಷಗಳು, ವಿದ್ಯಾರ್ಥಿಗಳು, ಹೀಗೆ ಅಲ್ಲಿನ ಬಹುತೇಕ ಎಲ್ಲ ವರ್ಗಗಳು ಒಂದಲ್ಲ ಒಂದು ಕಾರಣಕ್ಕೆ ಬೀದಿಗಿಳಿದಿದ್ದಾರೆ. ಕಳೆದ 9 ತಿಂಗಳ ಹಿಂದೆ ಶೇಖ್ ಹಸೀನಾ ವಿರುದ್ಧ ಅಲ್ಲಿ ಹೇಗೆ ಪ್ರತಿಭಟನೆಗಳು ಶುರುವಾಗಿದ್ವೋ ಅದೇ ತರದ ಪ್ರತಿಭಟನೆಗಳು ಈಗ ಯೂನಸ್ ವಿರುದ್ಧ ಕೂಡ ಶುರುವಾಗಿವೆ. ಅದರಲ್ಲೂ ಯೂನಸ್ ಸರ್ಕಾರದ ಒಂದು ಆರ್ಡಿನೆನ್ಸ್ ಅಲ್ಲಿನ ಸರ್ಕಾರಿ ನೌಕರರು ಕೆಲಸ ಕಾರ್ಯಗಳನ್ನು ನಿಲ್ಲಿಸಿ ಪ್ರತಿಭಟನೆಗಳನ್ನು ಶುರು ಮಾಡೋ ಹಾಗೆ ಮಾಡಿದೆ. ಈಗಲಿನ ಸೇನೆ, ಪ್ಯಾರಾಮಿಲಿಟರಿ, ಸ್ವಾತ್, ರ್ಯಾಪಿಡ್ ಆಕ್ಷನ್ ಬೆಟಾಲಿಯನ್ ಎಲ್ಲವನ್ನ ಕೂಡ ಯೂನಸ್ ಹಾಗೂ ಯೂನಸ್ ಸರ್ಕಾರದ ಪ್ರಮುಖರನ್ನ ಕಾಪಾಡೋದಕ್ಕೆ ಬೀದಿಗಿಳಿಸಲಾಗಿದೆ. ಇಂಥ ಸಂದರ್ಭದಲ್ಲಿ ಅಲ್ಲಿನ ಸುಪ್ರೀಂ ಕೋರ್ಟು ಬಾಂಗ್ಲಾದೇಶದ ಉಗ್ರ ನಾಯಕ, ಸುಮಾರು 1200 ಮಂದಿ ಹಿಂದೂಗಳ ಹತ್ಯೆಗೆ, ಹೆಣ್ಣು ಮಕ್ಕಳ ಮೇಲಿನ ಅತ್ಯಾಚಾರಕ್ಕೆ ಕಾರಣನಾಗಿದ್ದ ಮಹಾಪಾಪಿಯೊಬ್ಬನನ್ನ ಆರೋಪ ಮುಕ್ತಗೊಳಿಸಿ ಖುಲಾಸೆ ಮಾಡಿದೆ. ಹಾಗಾದ್ರೆ ಏನಾಗ್ತಾ ಇದೆ ಬಾಂಗ್ಲಾದೇಶದಲ್ಲಿ? ಈಗ ಬಿಡುಗಡೆಯಾದವನು ಯಾರು? ಸರ್ಕಾರಿ ನೌಕರರ ಪ್ರತಿಭಟನೆಗಳು ಯಾಕೆ? ಬನ್ನಿ ನೋಡೋಣ. ಸ್ನೇಹಿತರೆ, ಈ ಬಾಂಗ್ಲಾದೇಶದ ಬಗ್ಗೆ ಹೇಳೋ ಮೊದಲು ನಿಮಗೊಂದು ಮಾಹಿತಿಯನ್ನು ಕೊಡಬೇಕಾಗಿದೆ. ನಿಮ್ಮಲ್ಲಿ ಸಾಕಷ್ಟು ಜನ ಯೂಟ್ಯೂಬ್ ಚಾನಲ್ ಅನ್ನ ಮಾಡಬೇಕು ಅಂದ್ಕೊಂಡಿರ್ತೀರಿ. ಇನ್ನು ಕೆಲವರು ಈಗಾಗಲೇ ಚಾನಲ್ ಅನ್ನ ಮಾಡಿರ್ತೀರಿ. ಆದ್ರೆ ಅದನ್ನ ಮುಂದೆ ತಗೊಂಡು ಹೋಗೋದು ಹೇಗೆ ಅನ್ನೋ ಗೊಂದಲದಲ್ಲಿರ್ತೀರಿ. ನಿಮಗಾಗಿನೇ ಯೂಟ್ಯೂಬ್ ಹಾಗೂ ಇನ್ನಿತರ ಸೋಷಿಯಲ್ ಮೀಡಿಯಾಗಳ ಬಗ್ಗೆ ತರಬೇತಿ ಕೊಡುವ 3 ದಿನಗಳ ಕಾರ್ಯಾಗಾರವೊಂದನ್ನ ನಾವು ಹಮ್ಮಿಕೊಳ್ತಾ ಇದ್ದೀವಿ. ಜೂನ್ 6, 7 ಮತ್ತು 8ನೇ ತಾರೀಕು ಈ ಯೂಟ್ಯೂಬ್ನ ವಿಶೇಷ ಕಾರ್ಯಾಗಾರ ಇರುತ್ತೆ. ಅದರಲ್ಲಿ ಸ್ಕ್ರಿಪ್ಟಿಂಗ್, ವಾಯ್ಸ್ ಓವರ್, ಯೂಟ್ಯೂಬ್ನ ಮಾನಿಟೈಸೇಷನ್, ಆಪ್ಟಿಮೈಸೇಷನ್ ಹಾಗೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಬಳಸಿಕೊಂಡು ವಿಡಿಯೋಗಳನ್ನ ಮಾಡೋದು ಹೇಗೆ ಅನ್ನೋ ಬಗ್ಗೆ ಕೂಡ ತರಬೇತಿಯನ್ನ ಕೊಡಲಾಗತ್ತೆ. ನಿಮಗೆ ಆ ಬಗ್ಗೆ ಆಸಕ್ತಿ ಇದ್ರೆ ಹೆಚ್ಚಿನ ಮಾಹಿತಿಗಾಗಿ 9972379459 ನಂಬರಿಗೆ ನೀವು ಕರೆ ಮಾಡಬಹುದು. ಇನ್ನೊಮ್ಮೆ ಹೇಳ್ತೀನಿ, 9972379459 ನಂಬರಿಗೆ ಕರೆ ಮಾಡಿ. ಈಗ ಬಾಂಗ್ಲಾದ ವಿಷಯಕ್ಕೆ ಬಂದುಬಿಡೋಣ. ಗೆಳೆಯರೆ, ಬಾಂಗ್ಲಾದೇಶದಲ್ಲಿ ಕರ್ಮ ಅನ್ನೋದು ಯೂನಸ್ಗೆ ರಿವರ್ಸ್ ಹೊಡಿತಾ ಇದೆ. ನಿಮಗೆ ನೆನಪಿದೆ ಅಲ್ವಾ? ಕಳೆದ ವರ್ಷ ಬಾಂಗ್ಲಾದೇಶದಲ್ಲಿ ಮೀಸಲಾತಿಯನ್ನು ವಿರೋಧಿಸಿ ಅಲ್ಲಿನ ವಿದ್ಯಾರ್ಥಿಗಳು ಸಣ್ಣಗೊಂದು ಪ್ರತಿಭಟನೆಯನ್ನು ಶುರು ಮಾಡಿದ್ರು. ಆ ಮೀಸಲಾತಿ ಏನು ಅಂದ್ರೆ, ಬಾಂಗ್ಲಾದೇಶದ ರಚನೆಗಾಗಿ ಹೋರಾಟ ನಡೀತಲ್ಲ 1971ರಲ್ಲಿ, ಅದರಲ್ಲಿ ಭಾಗಿಯಾಗಿದ್ದ ಮುಕ್ತಿ ವಾಹಿನಿಯ ಕಾರ್ಯಕರ್ತರ ಮಕ್ಕಳಿಗೆ ಸರ್ಕಾರ ಉದ್ಯೋಗ ಹಾಗೂ ಶಿಕ್ಷಣದಲ್ಲಿ ಒಂದಷ್ಟು ಮೀಸಲಾತಿಯನ್ನು ಕೊಡ್ತಾ ಇತ್ತು. ಹೇಗೆ ನಮ್ಮಲ್ಲಿ ಬಹಳಷ್ಟು ವರ್ಷಗಳ ಕಾಲ ಸ್ವಾತಂತ್ರ್ಯ ಹೋರಾಟಗಾರರಿಗೆ ವಿಶೇಷ ಸೌಲಭ್ಯಗಳು, ಪಿಂಚಣಿ ಇದೆಲ್ಲ ಸಿಗ್ತಾ ಇತ್ತೋ, ಹಾಗೆ ಅಲ್ಲಿ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದ ಮುಕ್ತಿವಾಹಿನಿಯ ಕಾರ್ಯಕರ್ತರ ಮಕ್ಕಳಿಗೆ ಸರ್ಕಾರದ ಮೀಸಲಾತಿ. ಇನ್ನು ಈ ಮುಕ್ತಿವಾಹಿನಿ ಯಾರದ್ದು? ಅವಾಮಿ ಲೀಗ್ ಪಕ್ಷದ್ದು. ಹೀಗಾಗಿ ಎಲ್ಲ ರಿಸರ್ವೇಶನ್ ಅನ್ನು ಅವಾಮಿ ಲೀಗ್ ಕಾರ್ಯಕರ್ತರಿಗೆ, ಅವರ ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಇದು ಸರ್ಕಾರ ತನ್ನ ಪಕ್ಷದ ಕಾರ್ಯಕರ್ತರಿಗೆ ಅನುಕೂಲ ಮಾಡಿಕೊಡೋದಕ್ಕೆ ಮಾಡಿರುವ ವ್ಯವಸ್ಥೆ ಅನ್ನೋ ತಕರಾರೊಂದು ಶುರುವಾಯಿತು. ಅದರ ವಿರುದ್ಧ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಶುರು ಮಾಡಿದ್ರು. ನ್ಯಾಯಾಲಯ ಕೂಡ ಆ ಮೀಸಲಾತಿಯನ್ನ ರದ್ದು ಮಾಡ್ತು. ಆದರೆ ಅಷ್ಟೊತ್ತಿಗೆ ಪ್ರತಿಭಟನೆಗಳ ಒಳಕ್ಕೆ ಇಸ್ಲಾಮಿಕ್ ಮೂಲಭೂತವಾದಿಗಳು, ಅಮೆರಿಕದ NGOಗಳು, ಡೀಪ್ ಸ್ಟೇಟು, ಪಾಕಿಸ್ತಾನದ ISI ಹೀಗೆ ಎಲ್ಲ ಸೇರ್ಕೊಂಡಾಗಿತ್ತು. ಅವರಿಗೆ ಹಸೀನಾನ ಪದಚ್ಯುತಗೊಳಿಸಬೇಕಿತ್ತು. ಸೊ ಆ ಪ್ರತಿಭಟನಾಕಾರರು ದಿನಾ ಒಂದು ಬೇಡಿಕೆಯನ್ನ ಮುಂದಿಡ್ತಾ ಅದನ್ನ ಈಡೇರಿಸೋದಕ್ಕೆ ಸಾಧ್ಯವಾಗದ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡ್ತಾ ಹೋದ್ರು. ಇನ್ನು ಹಸೀನಾ ಕೂಡ 3ನೇ ಬಾರಿ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದ ನಂತರ ಅಪ್ಪಟ ಡಿಕ್ಟೇಟರ್ ಥರ ಬದಲಾಗಿದ್ರು. ಅವರ ವಿರುದ್ಧ ಒಂದಷ್ಟು ಜನಾಕ್ರೋಶ ಕೂಡ ಇತ್ತು. ಅದೆಲ್ಲ ಸೇರಿ ಪ್ರತಿಭಟನೆಗಳ ಕಾವನ್ನ ಹೆಚ್ಚು ಮಾಡ್ತು. ಈ ಸಂದರ್ಭದಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ ಬಾಂಗ್ಲಾದಲ್ಲಿ ಅಂತ ಅಮೆರಿಕಾದಲ್ಲಿ ಕೂತ್ಕೊಂಡು ದೊಡ್ಡದಾಗಿ ಚೀರಾಡ್ತಾ ಬಂದಿದ್ದು ಇದೇ ಮೊಹಮ್ಮದ್ ಯೂನಸ್. ಮುಂದೆ ಅಮೆರಿಕ ಈತನಿಗೆ ಮ್ಯಾನ್ಮಾರ್ ಟಾಸ್ಕ್ ಕೊಟ್ಟು ಬಾಂಗ್ಲಾದ ಸಿಂಹಾಸನದ ಮೇಲೆ ಕೂಡಿಸ್ತು. ಹಾಗೆ ಬಂದ ಯೂನಸ್ ಅಲ್ಲಿ ಚುನಾವಣೆಗಳನ್ನು ಮಾಡಬೇಕಿತ್ತು. ಆದರೆ ಅದು ಆತನಿಗೆ ಇಷ್ಟ ಇರಲಿಲ್ಲ. ಸೊ ಬಾಂಗ್ಲಾದೇಶದಲ್ಲಿ ಸುಧಾರಣೆಗಳನ್ನು ತರಬೇಕು ಅಂತ ಹೇಳ್ತಾ 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 ಆತ 9 ತಿಂಗಳು ಕಳೆದುಬಿಟ್ಟ. ಈಗ ಮುಂದಿನ ವರ್ಷ ಜೂನ್ನಲ್ಲಿ ಚುನಾವಣೆ ಮಾಡೋಣ ಅಂತ ಹೇಳ್ತಾ ಇದ್ದಾನೆ. ಅದು ಎಷ್ಟರ ಮಟ್ಟಿಗೆ ಮಾಡ್ತಾನೋ ಗೊತ್ತಿಲ್ಲ. ಆತನನ್ನ ಅಲ್ಲಿನ ಜನ, ರಾಜಕೀಯ ಪಕ್ಷಗಳು ನಂಬ್ತಾ ಇಲ್ಲ. ಅದರಲ್ಲೂ ಅಲ್ಲಿನ BNP ಅಂದ್ರೆ ಬಾಂಗ್ಲಾದೇಶ್ ನ್ಯಾಷನಲಿಸ್ಟ್ ಪಾರ್ಟಿ ಹಾಗೂ ಬಾಂಗ್ಲಾದೇಶದ ಸೇನೆ ನಂಬಿಕೆಯನ್ನು ಕಳ್ಕೊಳ್ತಾ ಇವೆ. ಯೂನಸ್ ಬಾಂಗ್ಲಾಗೆ ಬಂದ 9 ತಿಂಗಳು ಕಳೆಯೋದ್ರೊಳಗೆ ಅಲ್ಲಿನ ಜನಕ್ಕೆ ಈ ಹಿಂದಿದ್ದ ಹಸೀನಾ ಸರ್ಕಾರನೇ ಇದಕ್ಕಿಂತ ಎಷ್ಟೋ ಚೆನ್ನಾಗಿತ್ತು ಅನ್ನೋ ಥರದ ಭಾವನೆ ಮೂಡೋದಕ್ಕೆ ಕಾರಣ ಆಗ್ತಾ ಇದೆ. ಅಲ್ಲೀಗ ವ್ಯಾಪಾರಗಳು ನಡೀತಿಲ್ಲ, ಬೆಲೆ ವಿಪರೀತ ಪ್ರಮಾಣದಲ್ಲಿ ಏರಿಕೆ ಆಗಿದೆ, ಆಹಾರ ಧಾನ್ಯಗಳು ಸಿಗ್ತಾ ಇಲ್ಲ, ನಿರುದ್ಯೋಗ ಹೆಚ್ಚಾಗಿದೆ. ಗೆಳೆಯರೆ,
ಬಾಂಗ್ಲಾದಲ್ಲಿ ಗಲಾಟೆಗಳು ಶುರುವಾಗೋ ಮೊದಲು ಅಂದ್ರೆ ಹಸೀನಾ ಸರ್ಕಾರ ಇದ್ದಾಗ ಅಲ್ಲಿನ ಗಾರ್ಮೆಂಟ್ಸ್ ಹಾಗೂ ಟೆಕ್ಸ್ಟೈಲ್ಸ್ ಇಂಡಸ್ಟ್ರಿ ತುಂಬಾ ಚೆನ್ನಾಗಿತ್ತು. ಬಾಂಗ್ಲಾದೇಶ ಚೈನಾದ ನಂತರ ಜಗತ್ತಿನ 2ನೇ ಅತಿ ದೊಡ್ಡ ಟೆಕ್ಸ್ಟೈಲ್ ರಫ್ತುದಾರ ದೇಶ ಅನ್ನಿಸ್ಕೊಳ್ತಾ ಇತ್ತು. ಸುಮಾರು $4,600 ಕೋಟಿ ವಹಿವಾಟನ್ನ ಬಾಂಗ್ಲಾದೇಶ ಟೆಕ್ಸ್ಟೈಲ್ಸ್ ಎಕ್ಸ್ಪೋರ್ಟ್ ಮೂಲಕ ಮಾಡ್ತಾ ಇತ್ತು. ಆದರೆ ಬಾಂಗ್ಲಾದಲ್ಲಿ ಗಲಭೆಗಳು ಶುರುವಾದವಲ್ಲ, ಅಲ್ಲಿನ ಇಂಡಸ್ಟ್ರಿಗಳ ಬಾಗಿಲಿಗೆ ಬೀಗ ಬಿತ್ತು. ಈ ಟೆಕ್ಸ್ಟೈಲ್ಸ್ ಹಾಗೂ ಗಾರ್ಮೆಂಟ್ಸ್ ಅನ್ನೋದು ಅತಿ ಹೆಚ್ಚು ಮಹಿಳೆಯರಿಗೆ ಕೆಲಸ ಕೊಡುತ್ತೆ. ಈಗ ಅವು ಮುಚ್ಚಿರೋದ್ರಿಂದ ಲಕ್ಷಾಂತರ ಜನ ಕೆಲಸ ಕಳ್ಕೊಂಡಿದ್ದಾರೆ. ಇನ್ನು ಕರೆಂಟ್ ಇಲ್ಲ, ಕಚ್ಚಾ ಸಾಮಗ್ರಿ ಸಿಗ್ತಾ ಇಲ್ಲ, ಭಾರತ ವ್ಯಾಪಾರ ನಿಲ್ಲಿಸಿದೆ, ಸಹಾಯ ಮಾಡೋದನ್ನು ಕೂಡ ಭಾರತ ನಿಲ್ಲಿಸಿಬಿಟ್ಟಿದೆ. ಹೀಗಾಗಿ ಬಾಂಗ್ಲಾದ ಜನ ಈಗ ಆಹಾರ ಪದಾರ್ಥಕ್ಕಾಗಿ ಕೂಡ ಆಕಾಶ ನೋಡಬೇಕಾಗಿ ಬರ್ತಾ ಇದೆ. ಇದೇ ಸಂದರ್ಭದಲ್ಲಿ ಯುನಸ್ ಸರ್ಕಾರ ಒಂದು ಆರ್ಡಿನೆನ್ಸ್ ಅನ್ನು ಪಾಸ್ ಮಾಡಿತು. ಅದರ ಹೆಸರು ಪಬ್ಲಿಕ್ ಸರ್ವಿಸ್ ಅಮೆಂಡ್ಮೆಂಟ್ ಆರ್ಡಿನೆನ್ಸ್. ಇದರ ಪ್ರಕಾರ ಸರ್ಕಾರಿ ಸೇವೆಯಲ್ಲಿರುವ ನೌಕರರನ್ನ ಸರ್ಕಾರ ಯಾವಾಗ ಬೇಕಿದ್ರೂ ಯಾವ ಕಾರಣವನ್ನೂ ಕೊಡದೆ, ಅವರಿಂದ ಕಾರಣ ಕೇಳದೆ, ಅವರಿಗೆ ನ್ಯಾಯಾಲಯದ ಮೆಟ್ಟಿಲು ಹತ್ತೋದಕ್ಕೆ ಅವಕಾಶ ಕೂಡ ಕೊಡದೆ ಕೆಲಸದಿಂದ ವಜಾ ಮಾಡಿಬಿಡಬಹುದು ಅಂತ ಈ ಆರ್ಡಿನೆನ್ಸ್ ಹೇಳುತ್ತೆ. ಸಸ್ಪೆಂಡ್ ಅಲ್ಲ, ಒಂದೇ ಬಾರಿ ಡಿಸ್ಮಿಸ್ ಮಾಡಿಬಿಡೋದಕ್ಕೆ ಇದು ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇದೆ. ಇಂಥದ್ದೊಂದು ಆರ್ಡಿನೆನ್ಸ್ನ ಮೂಲಕ ಯಾರು ಯುನಸ್ ಸರ್ಕಾರವನ್ನು ಬೆಂಬಲಿಸೋದಿಲ್ವೋ, ಯಾರು ಯುನಸ್ ಹಾಗೂ ಅವರ ಮತಾಂಧ ಚೇಲಾಗಳಿಂದ ದೂರ ಇರ್ತಾರೋ ಅಂಥ ಸರ್ಕಾರಿ ನೌಕರರನ್ನ ಹುದ್ದೆಗಳಿಂದ ಮನೆಗೆ ಕಳುಹಿಸಿ ಬಿಡೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ರಾಜಕೀಯ ಪ್ರೇರಿತ ಉದ್ಯೋಗ ಹರಣಗಳು ವಿಪರೀತ ಪ್ರಮಾಣದಲ್ಲಿ ಇನ್ನು ಮುಂದೆ ನಡೀತಾ ಹೋಗುತ್ತವೆ. ಗೆಳೆಯರೆ, ಕಳೆದ ಬಾರಿ ಹಸೀನಾ ಸರ್ಕಾರ ತನ್ನ ಪಕ್ಷದ ಕಾರ್ಯಕರ್ತರಿಗೆ ಕೆಲಸದಲ್ಲಿ ಮೀಸಲಾತಿ ಕೊಡ್ತಾ ಇದೆ ಅನ್ನೋ ಕಾರಣವನ್ನು ಮುಂದಿಟ್ಟು ಅಲ್ಲಿ ವಿದ್ಯಾರ್ಥಿಗಳನ್ನ ಬೀದಿಗಿಳಿಸಿ ಪ್ರತಿಭಟನೆ ಮಾಡಿಸಲಾಯಿತು. ಈಗ ಸರ್ಕಾರಿ ನೌಕರರನ್ನ ರಾಜಕೀಯ ಹಿತಾಸಕ್ತಿಗಳ ಕಾರಣಕ್ಕೆ ಕೆಲಸದಿಂದ ತೆಗೆದು ಬಿಡಬಹುದು ಅನ್ನೋ ಆತಂಕದಿಂದಾಗಿ ಸರ್ಕಾರಿ ನೌಕರರು ಬೀದಿಗಿಳಿದಿದ್ದಾರೆ. ಅಲ್ಲಿನ ಯಾವ ಸರ್ಕಾರಿ ಕಚೇರಿಯೂ ಕೆಲಸ ಮಾಡ್ತಾ ಇಲ್ಲ. ಇನ್ನು ಪ್ರಾಥಮಿಕ ಶಾಲೆಗಳ ಶಿಕ್ಷಕರು ತಮ್ಮ ವೇತನವನ್ನ ಮಿಡ್ಲ್ ಸ್ಕೂಲ್ ವೇತನಕ್ಕೆ ಸರಿಸಮಾನವಾಗಿ ಕೊಡಬೇಕು ಅಂತ ಒತ್ತಾಯಿಸಿ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ. ಹಾಗೆ ವ್ಯಾಪಾರಿಗಳು ನಮಗೆ ಸೌಲಭ್ಯಗಳು ಸಿಗ್ತಾ ಇಲ್ಲ, ನಾವು ಉತ್ಪಾದನೆ ಹಾಗೂ ವ್ಯಾಪಾರ ಮಾಡೋ ವಾತಾವರಣ ಈ ದೇಶದಲ್ಲಿಲ್ಲ, ನಮ್ಮ ಅಂಗಡಿ ಕಾರ್ಖಾನೆಗಳು ಮುಚ್ಚಿದೇವಿ, ಆದರೂ ಸಾಲ ಮರುಪಾವತಿಗಾಗಿ ಬ್ಯಾಂಕುಗಳು ಹಿಂಸೆ ಕೊಡ್ತಾ ಇವೆ ಅಂತ ಪ್ರತಿಭಟಿಸಿ ಬೀದಿಗಿಳಿದಿದ್ದಾರೆ. ನಮ್ಮ ಕೆಲಸಗಳು ಹೋಗಿವೆ ಅಂತ ಕಾರ್ಮಿಕರು ಬೀದಿಗಿಳಿದಿದ್ದಾರೆ. ಇವರೆಲ್ಲರಿಗೆ ಬೆಂಬಲ ಕೊಟ್ಟು ವಿದ್ಯಾರ್ಥಿ ಸಂಘಟನೆಗಳು ಬೀದಿಗಿಳಿದಿವೆ. ಇದರ ಜೊತೆಗೆ ಮೊನ್ನೆ ಯುನಸ್ ಹಾಗೂ ಪಟಾಲಂ ಸೇರ್ಕೊಂಡು ಅವಾಮಿ ಲೀಗ್ ಪಕ್ಷವನ್ನ ಬ್ಯಾನ್ ಮಾಡೋ ನಿರ್ಧಾರ ತಗೊಳ್ತಲ್ಲ, ಇದು ಅವಾಮಿ ಕಾರ್ಯಕರ್ತರು ಕೆರಳೋ ಹಾಗೆ ಮಾಡಿದೆ. ಹೀಗಾಗಿ ಯುನಸ್ ವಿರುದ್ಧ ಅವರು ಕೂಡ ಬೀದಿಗಿಳಿದಿದ್ದಾರೆ. ಕಳೆದ ಬಾರಿ ಹಸೀನಾ ಸರ್ಕಾರದ ವಿರುದ್ಧ ಪ್ರತಿಭಟನೆಗಳು ನಡೆದಾಗ ಅವಾಮಿ ಲೀಗ್ ಸರ್ಕಾರ ಪತನಗೊಂಡ್ರೆ ಅಧಿಕಾರ ನಮಗೆ ಸಿಗುತ್ತೆ ಅನ್ನೋ ಕಾರಣಕ್ಕೆ BNP ಅಂದ್ರೆ ಬಾಂಗ್ಲಾದೇಶ್ ನ್ಯಾಷನಲಿಸ್ಟ್ ಪಾರ್ಟಿ ಹಸೀನಾ ವಿರುದ್ಧ ಪ್ರತಿಭಟನೆಯಲ್ಲಿ ಕಾಣಿಸ್ಕೊಂಡಿತ್ತು. ಈಗ ಹಸೀನಾ ಸರ್ಕಾರ ಬಿದ್ದಿದೆ, ಆದರೆ BNPಗೆ ಕುರ್ಚಿ ಏನು ಸಿಕ್ಕಿಲ್ಲ, ಯುನಸ್ ಕುರ್ಚಿಯನ್ನು ಬಿಡ್ತಾ ಇಲ್ಲ. BNPಗೆ ಸದ್ಯಕ್ಕೆ ಅಧಿಕಾರ ಸಿಗುವ ಲಕ್ಷಣಗಳು ಕಾಣ್ತಾ ಇಲ್ಲ. ಹೀಗಾಗಿ ಅವರು ಕೂಡ ಬೇಗ ಚುನಾವಣೆಗಳನ್ನು ಮಾಡಿ ಅಂತ ಸರ್ಕಾರದ ವಿರುದ್ಧ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ. ಇನ್ನು ಯುನಸ್ ಸರ್ಕಾರ ತನ್ನ ಪಶ್ಚಿಮದ ಅಬೂಜಾನ್ಗಳನ್ನು ತೃಪ್ತಿಪಡಿಸಬೇಕು ಅನ್ನೋ ಕಾರಣಕ್ಕೆ ಬಾಂಗ್ಲಾದೇಶದ ಮಹಿಳೆಯರಿಗೊಂದಷ್ಟು ಹಕ್ಕುಗಳನ್ನು ಕೊಡೋದಿಕ್ಕೆ ಸಲಹಾ ಸಮಿತಿಯೊಂದನ್ನ ರಚನೆ ಮಾಡಿದ್ದ. ಆ ಸಮಿತಿ ಕೊಟ್ಟ ವರದಿಯ ಪ್ರಕಾರ ಬಾಂಗ್ಲಾದೇಶದ ಮಹಿಳೆಯರಿಗೆ ಮತ್ತಷ್ಟು ಸ್ವಾತಂತ್ರ್ಯ ಸಿಗಬೇಕು, ಆದ್ರೆ ಆ ವರದಿಯನ್ನ ಜಾರಿ ಮಾಡಲೇಬಾರದು ಅಂತ ಬಾಂಗ್ಲಾದ ಇಸ್ಲಾಮಿಕ್ ಶಕ್ತಿಗಳು ಪ್ರತಿಭಟನೆ ಮಾಡ್ತಾ ಇವೆ. ಒಟ್ಟಾರೆ ಇಡೀ ಬಾಂಗ್ಲಾದೇಶ ಈಗ ಪ್ರತಿಭಟನೆಗಳ ನೆಲವಾಗಿ ಬದಲಾಗಿದೆ. ಇಂಥ ಪರಿಸ್ಥಿತಿಯಲ್ಲಿ ಯುನಸ್ ಹಾಗೂ ಆತನ ಅಡ್ವೈಸರ್ಸ್ ಹಸೀನಾಗಾದ ಪರಿಸ್ಥಿತಿನೇ ತಮಗೂ ಆಗಿಬಿಟ್ಟಿತ್ತು ಅಂತ ಹೆದರ್ತಾ ಇದ್ದಾರೆ. ಇದರ ಜೊತೆಗೆ ಅಲ್ಲಿನ ಸೇನೆಗೆ ಕೂಡ ಯುನಸ್ ಜೊತೆ ಮ್ಯಾಚ್ ಆಗ್ತಾ ಇಲ್ಲ. ಸೇನಾ ಮುಖ್ಯಸ್ಥ ಚುನಾವಣೆಗಳು ಬೇಗ ನಡೆದು ಅಲ್ಲಿ ಪ್ರಜಾಪ್ರಭುತ್ವ ರಚನೆ ಆಗಬೇಕು ಅಂತ ಬಯಸ್ತಾ ಇದ್ದಾನೆ. ಇದು ಕೂಡ ಒಂಥರ ಅಪರೂಪದ ವಿದ್ಯಮಾನನೇ. ಸೊ ಬಾಂಗ್ಲಾದ ವೃದ್ಧ ಮಂಡೂಕದ ಮುಖದಲ್ಲಿ ಈಗ ಆ ಹಳೆಯ ಖುಷಿ ತಿಮಿರು ಏನು ಕಾಣ್ತಾ ಇಲ್ಲ. ಬಾಂಗ್ಲಾದ ಬೀದಿಗಳಿಗೆ ರ್ಯಾಪಿಡ್ ಆಕ್ಷನ್ ಬಟಾಲಿಯನ್ಗಳನ್ನು ಇಳಿಸಲಾಗಿದೆ. BGP ಅಂದ್ರೆ ಬಾಂಗ್ಲಾದ ಗಡಿ ಭದ್ರತಾ ಪಡೆಗಳು ಕೂಡ ಢಾಕಾ ಸೇರಿದಂತೆ ಅಲ್ಲಿನ ನಾನಾ ನಗರಗಳನ್ನು ಕಾವಲು ಕಾಯೋದಕ್ಕೆ ಬಂದಿವೆ. ಸ್ವಾತ್ ಅಂದ್ರೆ ಸ್ಪೆಷಲ್ ವೆಪನ್ಸ್ ಅಂಡ್ ಟ್ಯಾಕ್ಟಿಕ್ಸ್ ಪಡೆಗಳನ್ನು ಕೂಡ ಯುನಸ್ ಹಾಗೂ ಅಡ್ವೈಸರುಗಳ ಮನೆಗಳ ಬಳಿ ಕಾವಲಿಗೆ ನಿಲ್ಲಿಸಲಾಗಿದೆ. ಈ ಪಡೆಗಳನ್ನ ಭಯೋತ್ಪಾದಕರ ವಿರುದ್ಧದ ಕಾರ್ಯಾಚರಣೆಗಳಿಗೆ ಬಾಂಗ್ಲಾ ಬಳಸ್ತಾ ಇತ್ತು. ಇನ್ನು ರ್ಯಾಪಿಡ್ ಆಕ್ಷನ್ ಬಟಾಲಿಯನ್ ಅನ್ನ ಈ ಹಿಂದೆ ಹಸೀನಾ ಪ್ರತಿಭಟನಾಕಾರರ ವಿರುದ್ಧ ಬಳಕೆ ಮಾಡಿದ್ರು ಅನ್ನೋ ಕಾರಣಕ್ಕೆ ಯುನಸ್ ಹಾಗೂ ಆತನ ಮಾನವ ಹಕ್ಕುಗಳ ಪಟಾಲಮ್ಮು ಹಸೀನಾ ವಿರುದ್ಧ ಮುರ್ಕೊಂಡು ಬಿದ್ದಿತ್ತು. ಆ ಪ್ರತಿಭಟನೆಗಳಲ್ಲಿ ಸುಮಾರು 1400 ಜನ ಸಾವಿಗೀಡಾದರು ಅಂತ ಹೇಳಲಾಯಿತು. ಹಸೀನಾ ಮತ್ತು ಅವತ್ತಿನ ಪೊಲೀಸ್ ಅಧಿಕಾರಿಗಳ ವಿರುದ್ಧ, ಹಸೀನಾ ಸಚಿವ ಸಂಪುಟದ ಕೆಲ ಸಚಿವರ ವಿರುದ್ಧ ಯುನಸ್ ಸರ್ಕಾರ ನರಹತ್ಯೆಯ ಪ್ರಕರಣಗಳನ್ನು ದಾಖಲು ಮಾಡಿ ತನಿಖೆ ಮಾಡಿಸ್ತಾ ಇದೆ. ಈಗ ಅದೇ ಯುನಸ್ ಸರ್ಕಾರದ ವಿರುದ್ಧ ಕೂಡ
ಜನ ಬೀದಿಗಿಳಿತಾ ಇದ್ದಾರೆ. ಯೂನಸ್ ಕೂಡ ಹಸೀನಾ ಬಳಸಿದ್ದ ಅದೇ ರಕ್ಷಣಾ ಪಡೆಗಳನ್ನು ತನ್ನ ಪರ ಬಳಸೋದಿಕ್ಕೆ ಮುಂದಾಗ್ತಾ ಇದ್ದಾನೆ. ಯಾರನ್ನೋ ಟೀಕೆ ಮಾಡಿ ಮಾತಾಡೋದಿಕ್ಕೂ ಸಂದರ್ಭಗಳನ್ನು ತಾವೇ ಎದುರಿಸೋದಿಕ್ಕೂ ಇರೋ ವ್ಯತ್ಯಾಸನೇ ಇದು. ಇನ್ನು ಹೀಗೆ ಇಡೀ ಬಾಂಗ್ಲಾ ಬೆಂಕಿ ಮೇಲೆ ಕೂತಿರೋ ಸಂದರ್ಭದಲ್ಲಿ ಅಲ್ಲಿನ ಸುಪ್ರೀಂ ಕೋರ್ಟ್ ATM ಅಜಹರುಲ್ ಇಸ್ಲಾಂ ಅನ್ನೋನನ್ನ ಬಿಡುಗಡೆ ಮಾಡಿ ಆದೇಶವನ್ನು ಕೊಟ್ಟಿದೆ. ಗೆಳೆಯರೆ, ಇವನು 1971ರಲ್ಲಿ ಬಾಂಗ್ಲಾ ವಿಭಜನೆಯ ಸಂದರ್ಭದಲ್ಲಿ ಪಾಕಿಸ್ತಾನದ ಪರ ಕೆಲಸ ಮಾಡಿದ್ದವನು. ಅಲ್ ಬದರ್ ಅನ್ನೋ ಉಗ್ರ ಸಂಘಟನೆಯನ್ನು ಇವನು ಮಾಡಿಕೊಂಡಿದ್ದ. ಇದು ಪಾಕಿಸ್ತಾನದ ಆದೇಶದ ಮೇರೆಗೆ ಕೆಲಸ ಮಾಡ್ತಾ ಇತ್ತು. ಬಾಂಗ್ಲಾ ವಿಭಜನೆಯ ಸಂದರ್ಭದಲ್ಲಿ ನಡೆದ ಹಿಂಸಾಚಾರದಲ್ಲಿ ಇವನ ಪಾತ್ರ ತುಂಬಾನೇ ಮಹತ್ವದ್ದಾಗಿತ್ತು. ರಂಗಪುರ್ ಜಿಲ್ಲೆಯಲ್ಲಿ ನಡೆದ ಹಿಂದೂಗಳ ಮಾರಣ ಹೋಮದ ಹಿಂದಿದ್ದವನು ಇದೇ ಅಜಹರುಲ್ ಇಸ್ಲಾಂ. ಅವತ್ತು 1200ಕ್ಕೂ ಹೆಚ್ಚು ಜನ ಹಿಂದೂಗಳು ದಾರುಣವಾಗಿ ಕೊಲ್ಲಲ್ಪಟ್ಟರು. ಸಾಕಷ್ಟು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಯಿತು. ಆ ನಂತರ ಅವನನ್ನು ಬಂಧಿಸಲಾಗಿತ್ತು. ಜಾಮೀನಿನ ಮೇಲೆ ಹೊರಬಂದವನು ಜಮಾತಿ ಇಸ್ಲಾಮಿ ಬಾಂಗ್ಲಾದ ನಾಯಕನಾದ. ಸಾಕಷ್ಟು ಬಾರಿ ಚುನಾವಣೆಗಳಿಗೆ ಸ್ಪರ್ಧಿಸಿ ಸೋತ. ಅವನ ಪ್ರಕರಣದ ವಿಚಾರಣೆ ನಡೀತಲೇ ಇತ್ತು. ಈಗ ಸುಪ್ರೀಂ ಕೋರ್ಟ್ ಅವನನ್ನು ನಿರ್ದೋಷಿ ಅಂತ ಹೇಳಿ ಬಿಡುಗಡೆ ಮಾಡಿದೆ. ಈಗ ಬಾಂಗ್ಲಾ ಜೈಲುಗಳಿಂದ ಹೊರಬಂದ ಉಗ್ರರ ಪಟ್ಟಿಗೆ ಈ ಇಸ್ಲಾಂ ಕೂಡ ಸೇರ್ಕೊಂಡ ಹಾಗಾಗಿದೆ. ಒಟ್ಟಾರೆ ಯೂನಸ್ ಹೋಗೋ ಮೊದಲು ಬಾಂಗ್ಲಾನ ಸಂಪೂರ್ಣವಾಗಿ ಹಳ್ಳ ಹಿಡಿಸಿ ಹೋಗೋದಂತೂ ಸಿದ್ಧ. ಆದರೆ ಆತನಿಗೆ ದೇಶ ಬಿಟ್ಟು ಓಡ್ ಹೋಗೋದಿಕ್ಕಾದರೂ ಬಾಂಗ್ಲಾ ಅವಕಾಶ ಕೊಡುತ್ತಾ, ಅಥವಾ ಪದಚ್ಯುತಿಗೆ ಮೊದಲೇ ಯೂನಸ್ ದೇಶ ಬಿಟ್ಟು ಓಡ್ ಹೋಗ್ತಾನಾ? ಈ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕು ಅಂದರೆ ನಾವು ಇನ್ನು ಸ್ವಲ್ಪ ದಿನ ಕಾಯಬೇಕಾಗಿ ಬರಬಹುದು. ಇದು ಗೆಳೆಯರೆ ಬಾಂಗ್ಲಾದ ಸದ್ಯದ ಪರಿಸ್ಥಿತಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.